ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಮದುವೆ ಆದಮೇಲೆ ಹನಿಮೂನು, ಒಳ್ಳೊಳ್ಳೆ ಪ್ಲೇಸ್ಗಳ ಲೊಕೇಶನ್ಗಳನ್ನು ಹಂಟ್ ಮಾಡುವಂಥದ್ದು, ಅಲ್ಲಿ ಸುತ್ತಾಡುವಂಥದ್ದು, ತಮ್ಮ ಹೊಸ ಜೀವನದನ್ನು ಹೊಸ ರೀತಿಯಲ್ಲಿ ಶುರು ಮಾಡುವಂಥದ್ದು ಇವೆಲ್ಲದೂ ಕೂಡ ಕಾಮನ್. ಆದರೆ ಚೈತ್ರ ಕುಂದಾಪುರ ಲೈಫ್ನಲ್ಲಿ ಮಾತ್ರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಚೈತ್ರ ಕುಂದಾಪುರ ಲೈಫ್ನಲ್ಲಿ ಮಾತ್ರ ಈಗ ಒಂದು ರೀತಿಯಲ್ಲಿ ಸ್ಪಷ್ಟನೆ ಕೊಡುವಂಥದ್ದು, ಮತ್ತೊಂದು ರೀತಿಯಲ್ಲಿ ತನ್ನ ಮೇಲೆ ಬಂದಿರುವಂಥ ಆರೋಪಗಳಿಗೆ ಈಗ ಯಾವ ರೀತಿ ಕೌಂಟರ್ ಮಾಡುವಂಥದ್ದು, ಜೊತೆಗೆ ಈ ಪ್ರಕರಣವನ್ನು ಹೇಗೆ ಭೇದಿಸೋದು, ಹೀಗೆಲ್ಲ ಆಲೋಚನೆಗಳು. ರಾತ್ರಿ ನೆಮ್ಮದಿಯಿಂದ ಗಂಡನ ಜೊತೆಗೆ ಹಾಯಾಗಿ ಮಲ್ಗೋಣ ಅಂದರೆ ಈ ಆಲೋಚನೆಗಳು, ಈ ಟೆನ್ಷನ್ಸ್ಗಳು ಈಕೆಯನ್ನು ಬಿಟ್ಟು ಬಿಡದೆ ಕಾಡ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಚೈತ್ರ ಕುಂದಾಪುರ ಈಗ ಅಕ್ಷರಶಃ ಒಂದು ರೀತಿಯಲ್ಲಿ ಚಕ್ರವ್ಯೂಹದಲ್ಲಿ ಲಾಕ್ ಆಗಿದ್ದಾರೆ. ಚೈತ್ರ ಕುಂದಾಪುರ ಬಂಡವಾಳವು ಕೂಡ ಒಂದೊಂದಾಗಿಯೇ ಬೀದಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಹೆತ್ತ ತಂದೆಯೇ ಮಾಡಿದಂತಹ ಗಂಭೀರ ಆರೋಪಗಳ ಪರಿಣಾಮ ಚೈತ್ರ ಕುಂದಾಪುರ ಇವತ್ತು ವಿಲ ಅಂತ ಹೇಳಿ ಒದ್ದಾಡ್ತಿದ್ದಾರೆ. ಒಂದು ಕಡೆ ಚೈತ್ರ ಕುಂದಾಪುರ ಬಂಡವಾಳ ಬಯಲಾಗ್ತಿದ್ರೆ, ಮತ್ತೊಂದು ಕಡೆ ಚೈತ್ರ ಕುಂದಾಪುರ ಅವರ ತಾಯಿ ರೋಹಿಣಿಯವರು ಮತ್ತೊಂದಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. ಈ ಎಲ್ಲ ವಿಚಾರಗಳಿಗೆ ಮತ್ತು ಈ ಎಲ್ಲ ಸಂಗತಿಗಳಿಗೆ ಕಾರಣಕರ್ತೆ ಯಾರು ಅಂತೇಳಿ ಹುಡುಕ್ತಾ ಹೋದಾಗ ಇವರು ಮಾಡ್ತಿರುವಂಥ ಆರೋಪ ಇದೇ ಚೈತ್ರ ಕುಂದಾಪುರ ಅವರ ಅಕ್ಕನ ಬಗ್ಗೆ, ಇದೇ ರೋಹಿಣಿ ಮತ್ತು ಬಾಲಕೃಷ್ಣ ನಾಯಕ್ ಅವರ ಮೊದಲ ಮಗಳ ಬಗ್ಗೆ. ಹೌದು, ಈ ಎಲ್ಲ ಪ್ರಕರಣಗಳು ಮುನ್ನೆಲೆಗೆ ಬರೋದಕ್ಕೆ ಅಥವಾ ಈಗ ಆರೋಪ ಪ್ರತ್ಯಾರೋಪಗಳೆಲ್ಲ ನಡೀತಿದ್ದಾವೆ ನೋಡಿ, ಇದೆಲ್ಲ ಕೂಡ ಹೆಚ್ಚಾಗೋದಕ್ಕೆ ಪ್ರಮುಖವಾದಂಥ ಕಾರಣಕರ್ತೆ ಯಾರು ಅಂತೇಳಿ ಕೇಳಿದ್ರೆ ಅದೇ ಈ ಗಾಯತ್ರಿ ಅಂತೇಳ್ಬಿಟ್ಟು ಇವರು ಆರೋಪವನ್ನು ಹೊರಿಸ್ತಿದ್ದಾರೆ. ಗಾಯತ್ರಿ ಯಾರು? ದೊಡ್ಡ ಮಗಳು. ಚೈತ್ರ ಕುಂದಾಪುರ ತಂದೆ ತಾಯಿಗೆ ಒಟ್ಟು 3 ಜನ ಮಕ್ಕಳು. ಒಬ್ಬರು ಗಾಯತ್ರಿ ಆದರೆ ಮತ್ತೊಬ್ಬರು ಚೈತ್ರ ಕುಂದಾಪುರ, ಇನ್ನೊಬ್ಬರು ಚೈತ್ರ ಕುಂದಾಪುರ ಅವರ ತಂಗಿ. ಚೈತ್ರ ಕುಂದಾಪುರ ಅವರ ತಂಗಿ ಮತ್ತು ಅಮ್ಮ ಇಬ್ಬರು ಕೂಡ ಬಿಗ್ ಬಾಸಿಗೆ ಬಂದಿದ್ರು, ಬಹುಶಃ ನೀವು ನೋಡಿರ್ತೀರ. ಆದರೆ ಅವರ ಅಕ್ಕ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಇವರ ಅಕ್ಕ ಗಾಯತ್ರಿಯವರು ತುಂಬ ಕ್ಲೋಸ್ ಆಗಿರೋದು ತಂದೆಯ ಜೊತೆಗೆ ಹೊರತು ಇವರಿಬ್ಬರ ಜೊತೆಗೂ ಕೂಡ ಕ್ಲೋಸ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಇವರ ಡಿಸ್ಪ್ಯೂಟ್ಗಳು ಇವತ್ತು ನಿನ್ನೆ ಇದಲ್ಲ, ಈ ಹಿಂದೆಯಿಂದನೂ ಕೂಡ ಇವರ ನಡುವೆ ಒಂದು ಭಿನ್ನಾಭಿಪ್ರಾಯ ಇತ್ತು. ಯಾರ ಬಗ್ಗೆ? ಈ ಮೊದಲ ಮಗಳು ಮತ್ತು ಇನ್ನೆರಡು ಮಕ್ಕಳು ಮತ್ತು ಉಳಿದವರ ನಡುವೆ ಒಂದು ಭಿನ್ನಾಭಿಪ್ರಾಯ ಆರಂಭದಿಂದನೂ ಕೂಡ ಇತ್ತು. ಈಗ ಅದೇ ವಿಚಾರವನ್ನು ಈ ರೋಹಿಣಿಯವರು ಸ್ಪಷ್ಟಪಡಿಸಿದ್ದಾರೆ. ಯಾರು? ಚೈತ್ರ ಕುಂದಾಪುರ ಅವರ ತಾಯಿ. ಚೈತ್ರ ಕುಂದಾಪುರ ಹಾಗೂ ಆಕೆಯ ತಾಯಿಯ ವಿರುದ್ಧ ಚೈತ್ರ ತಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಮತ್ತು ಗಂಭೀರವಾದಂಥ ಆರೋಪಗಳನ್ನು ಮಾಡೋದಕ್ಕೆ ಪ್ರಮುಖವಾದಂಥ ಕಾರಣ ಇಲ್ಲಿ ಒಂದು ದೊಡ್ಡ ಮಗಳು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನನ್ನ ಪತಿ ಜವಾಬ್ದಾರಿಯೇ ಇಲ್ಲದಂತಹ ವ್ಯಕ್ತಿ, ಮಾನಸಿಕ ವ್ಯಕ್ತಿ, ಮನೆಯವರ ಯಾವ ಕಷ್ಟಕ್ಕೂ ಕೂಡ ಸ್ಪಂದಿಸುವಂತಹ ವ್ಯಕ್ತಿ ಅಲ್ಲ. ದೊಡ್ಡ ಮಗಳು ಹೇಳಿಕೊಟ್ಟದನ್ನು ಈಗ ಬಂದು ಹೇಳ್ತಾ ಇದ್ದಾರೆ. ಅವರಿಗೆ ಮಾತನಾಡೋದಕ್ಕೂ ಕೂಡ ಗೊತ್ತಾಗೋದಿಲ್ಲ ಅನ್ನುವಂತಹ ಒಂದಷ್ಟು ಆರೋಪವನ್ನು ದೊಡ್ಡ ಮಗಳ ಬಗ್ಗೆ ಸ್ವತಃ ತಾಯಿಯೇ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಯಾವ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳದಂಥ ವ್ಯಕ್ತಿ ಆ ಕೆಲಸ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತೇಳಿ ಹೇಳ್ತಾರೆ. ದುಡಿದಂಥ ಹಣವನ್ನು ದೊಡ್ಡ ಮಗಳಿಗೆ ಕೊಡ್ತಾರೆ. ನನ್ನ ದೊಡ್ಡ ಮಗಳು ಆಸ್ತಿಗೋಸ್ಕರ ತಂದೆಗೆ ಈ ರೀತಿ ಮಾತನಾಡೋದಕ್ಕೆ ಹೇಳಿಕೊಟ್ಟಿದ್ದಾಳೆ. ಮಕ್ಕಳಿಗೆ ಓದಿಸುವಾಗ ಸಹಾಯವನ್ನು ಮಾಡಲಿಲ್ಲ, ಮಕ್ಕಳನ್ನೇ ಕೆಲಸಕ್ಕೆ ಹಾಕು ಅಂತೇಳಿ ಹೇಳ್ತಾ ಇದ್ರು. ಇದೇ ಬಾಲಕೃಷ್ಣ ನಾಯಕ್. 3 ಹೆಣ್ಣು ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸವನ್ನು ನೀಡಿದಂತಹ ನಾನು ಎಲ್ಲವನ್ನು ಕೂಡ ಫೇಸ್ ಮಾಡಿದೆ. ತಂದೆಯಾಗಿ 1 ರೂಪಾಯಿಯ ಜವಾಬ್ದಾರಿಯನ್ನು ಕೂಡ ಅವರು ತೆಗೆದುಕೊಳ್ಳಲಿಲ್ಲ. ಆ ಕಾಲದಲ್ಲಿ 1-1.5 ಲಕ್ಷ ರೂಪಾಯಲ್ಲಿ ಮನೆಯನ್ನು ಕಟ್ಟಿದ್ರು. ಅವರು ಕಟ್ಟಿದಂಥ ಮನೆ ಈಗ ಬಿದ್ದು ಹೋಗಿದೆ. ನನ್ನ ಗಂಡನಿಗೆ ಮಾತನಾಡೋದಕ್ಕೆ ಬರೋದಿಲ್ಲ. ಅವರು ಒಂದು ರೀತಿಯಾದಂಥ ಮಾನಸಿಕ ವ್ಯಕ್ತಿ. ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ತಾರೆ. ಕೆಲವೊಮ್ಮೆ ಏನೆಲ್ಲ ಮಾತನಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅವರಿಗೆ ಹಿರಿಯ ಮಗಳು ಗಾಯತ್ರಿ ಮಾತನಾಡಿಸ್ತಾರೆ, ಅದರ ಪ್ರಕಾರನೇ ಆಕೆ ಮಾತನಾಡ್ತಾರೆ, ಅದರ ಪ್ರಕಾರನೇ ಅವರು ಮಾತನಾಡ್ತಾರೆ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ನಾನು ಚೂರುಪಾರು ಹಣವನ್ನು ದೊಡ್ಡ ಮಗಳ ಸೊಸೈಟಿಯಲ್ಲಿ ಇಟ್ಟಿದ್ದೆ, ಅದನ್ನು ಕೂಡ ನನ್ನ ಗಂಡ ದೊಡ್ಡ ಮಗಳಿಗೆ ಕೊಟ್ಟಿದ್ದಾರೆ. ನಾನು ಚೂರುಪಾರು ಹಣವನ್ನು ದೊಡ್ಡ ಮಗಳ ಗಂಡನ ಸೊಸೈಟಿಯಲ್ಲಿ ಇಟ್ಟಿದ್ದೆ, ಅದನ್ನೂ ಕೂಡ ನನ್ನ ಗಂಡ ದೊಡ್ಡ ಮಗಳಿಗೆ ಕೊಟ್ಟಿದ್ದಾರೆ. ನಮ್ಮ ಭೂಮಿ ಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಗಳು ಬೆನ್ನು ಬಿತ್ತಿದ್ದಾಳೆ. ಅವಳ ಮನೆಗೆ ಸಹಾಯ ಮಾಡೋದಕ್ಕೆ ಚೈತ್ರ ಜಾಗವನ್ನು ಬರೆದುಕೊಟ್ಟಿದ್ದಾಳೆ. 25 ಲಕ್ಷ ರೂಪಾಯಿ ಲೋನನ್ನು ನಾವೇ ಮಾಡಿಕೊಟ್ಟಿದ್ದೇವೆ. ಅಪ್ಪನ ಬಳಿ ಸಹಿ ಪಡೆದು ಜಾಗ ಒಳಗಡೆ ಹಾಕುವಂಥ ಸಂಚನ್ನು ಮಾಡಿದ್ದಾಳೆ. ಅಮ್ಮ ಮೋಸ ಮಾಡಿದ್ಲು ಅಂತೇಳಿ ಹೇಳ್ಕೊಂಡು ಬರ್ತಾ ಇದ್ದಾಳೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇನ್ನು ಅಪ್ಪ ಮದುವೆಗೆ ಬರದೇ ಇರುವ ಹಾಗೆ ಮಾಡಿದ್ದು, ತಡೆದಿದ್ದು ಕೂಡ ದೊಡ್ಡ ಮಗಳೇ. ಕುಂದಾಪುರದವರೆಗೆ ಬಂದವರನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾಳೆ. ಮರ್ಯಾದೆಯನ್ನು ತೆಗೆದುಕೋಸ್ಕರನೇ ಈ ರೀತಿ ಎಲ್ಲ ಮಾಡಿದ್ದಾಳೆ. ತಂದೆಗೆ ಮದುವೆಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಕಂಡೀಷನ್ ಅನ್ನು ಕೂಡ ಹಾಕಿದ್ದಾಳೆ. ತಂದೆಗೆ ಮದುವೆಗೆ ಬರಬೇಕು ಅನ್ನೋಂಥ ಆಸೆ ಬಹಳ ಇತ್ತು. ಮನೆ ಪೇಂಟಿಂಗ್ ಕೂಡ ನಾನೇ ನಿಂತು ಮಾಡಿಸಿದ್ದು.
ಮದುವೆಗೆ ಬರ್ತೇನೆ ಅಂತ ಹೇಳ್ಬಿಟ್ಟು ಹೇಳಿದವರನ್ನ ಮಗಳು ತಡೆದಿದ್ದಾಳೆ ಅಂತ ಹೇಳಿದ್ರೆ ಅವಳೆಂಥ ಮಗಳು, ನೀವೇ ಆಲೋಚನೆ ಮಾಡಿ ಅನ್ನುವಂಥ ವಿಚಾರವನ್ನು ಈಗ ರೋಹಿಣಿಯವರೇ ಬಹಿರಂಗಪಡಿಸಿದ್ದಾರೆ. ಅವಳು ಆಸ್ತಿಯನ್ನು ಪಡೆದಾಗ ನಾನು ಸಹಿಯನ್ನು ಹಾಕಲಿಲ್ಲ, ಹೀಗೆ ಅದೇ ಕಾರಣಕ್ಕೆ ಹೀಗೆ ಮಾಡ್ತಾ ಇದ್ದಾಳೆ. ನನ್ನ ಗಂಡ ಯಾವ ವಿಚಾರದಲ್ಲೂ ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ, ಅವರಿಗೆ ಮಾತನಾಡೋದಕ್ಕೆ ಬರೋದಿಲ್ಲ. ಅವರ ಅಣ್ಣ ಎಲ್ಲರೂ ಒಂದೇ ರೀತಿಯಾದಂಥ ಮಾನಸಿಕ ವ್ಯಕ್ತಿಗಳು. ದೊಡ್ಡ ಮಗಳ ಮದುವೆಗೂ ಕೂಡ ಅವರು ಸರಿಯಾಗಿ ಬಂದಿರಲಿಲ್ಲ. ಎಲ್ಲೋ ಬಸತ್ತಿ ಕೂತವರನ್ನು ಹುಡುಗರು ಕರ್ಕೊಂಡು ಬಂದು ಇಲ್ಲಿಗೆ ಬಿಟ್ಟಿದ್ದಾರೆ ಅಂತಲೂ ಕೂಡ ಹೇಳಿದರು. ಇನ್ನು ಚೈತ್ರ ಗಂಡ ಕಳೆದ 12 ವರ್ಷದಿಂದ ನಮ್ಮ ಮನೆಯಲ್ಲೇ ಇದ್ದ. ಗಂಡನ ಆರೋಪಗಳೆಲ್ಲವೂ ಕೂಡ ಸುಳ್ಳು. ಇನ್ನು ಚೈತ್ರ ಗಂಡ 12 ವರ್ಷದಿಂದ ನಮ್ಮ ಮನೆಯಲ್ಲೇ ಇದ್ದ ಅನ್ನುವಂಥ ಗಂಡನ ಆರೋಪ ಸುಳ್ಳು ಅಂತ ಹೇಳ್ಬಿಟ್ಟು ಚೈತ್ರ ಕುಂದಾಪುರ ತಾಯಿ ರೋಹಿಣಿಯವರು ಹೇಳ್ತಾರೆ. 12 ವರ್ಷದಿಂದ ನಮ್ಮ ಮನೆಯಲ್ಲಿ ಇರಲಿಲ್ಲ. 2-3 ವರ್ಷದ ಹಿಂದೆ ನಮಗೆ ಅವ ಪರಿಚಯ ಆದ. ಅವನು ನಮ್ಮ ಮನೆಗೆ ಬಂದು ನೀರು ಸಹ ಕುಡಿತಾ ಇರಲಿಲ್ಲ. ನಾನೇ ಹೆಣ್ಣು ಮಕ್ಕಳನ್ನು ಬೆಳೆಸಿತು. ಏನಾದರೂ ಹೇಳಿದರೆ ಹೊಡೆಯಲು ಬರ್ತಾಯಿದ್ರು, ಜಬರ್ದಸ್ತ್ ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡಿ 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 ನಮಗೆ ಸಾಕಾಗಿದೆ, ಹೀಗಾಗಿ ಅವರ ವಿಚಾರವನ್ನೇ ಬಿಟ್ಟುಬಿಟ್ಟಿದ್ದೇವೆ ಅನ್ನುವಂಥ ಮಾತನ್ನು ರೋಹಿಣಿಯವರು ಹೇಳ್ತಾರೆ. ಈ ಮಾತುಗಳನ್ನು ಗಮನಿಸಿದ್ರೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ, ಇವರೆಲ್ಲರೂ ಕೂಡ ವಿಲನ್ ಆಗಿ ಮಾಡ್ತಾ ಇರೋದು ದೊಡ್ಡ ಮಗಳು ಗಾಯತ್ರಿ ಅವರನ್ನು. ಗಾಯತ್ರಿ ಅವರ ವಿರುದ್ಧ ಇವರು ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಗಾಯತ್ರಿ ಹಾಗೆ, ಗಾಯತ್ರಿ ಹೀಗೆ ಅಂತ ಹೇಳ್ಬಿಟ್ಟು ತಮ್ಮ ಸಿಟ್ಟನ್ನು ಹೊರಗಡೆ ಹಾಕ್ತಿದ್ದಾರೆ. ಕಾರಣ ಇಲ್ಲಿ ಆಸ್ತಿಯ ವಿಚಾರ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಆಸ್ತಿ ವಿಚಾರಕ್ಕೆ ಶುರುವಾದಂಥ ಈ ಕಲಹ ಇಲ್ಲಿಗೆ ಬಂದು ನಿಂತಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಆಸ್ತಿಯ ವಿಚಾರದಲ್ಲಿ ಇವರೆಲ್ಲರೂ ಕೂಡ ಪರಸ್ಪರ ಕಿತ್ತಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇದು ಇಲ್ಲಿಗೆ ನಿಲ್ಲುವಂಥ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಆಸ್ತಿಯ ಕಿತ್ತಾಟ ಇಲ್ಲಿಗೆ ನಿಲ್ಲೋದೂ ಕೂಡ ಇಲ್ಲ, ಇಷ್ಟು ಬೇಗವೂ ಕೂಡ ನಿಲ್ಲೋದಿಲ್ಲ. ಈ ಆಸ್ತಿ ಜಗಳ ಇನ್ನೆಲ್ಲಿಗೆ ಹೋಗಿ ನಿಲ್ತದೆ ಗೊತ್ತಿಲ್ಲ. ಇನ್ಯಾವ ಯಾವ ರೀತಿಯಾದಂಥ ವಿಚಾರಗಳು ಹೊರಗಡೆ ಬರ್ತದೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಇದಕ್ಕೆ ಚೈತ್ರ ಕುಂದಾಪುರ ಅವರ ಅಕ್ಕ ಗಾಯತ್ರಿಯವರು ಏನು ಹೇಳ್ತಾರೆ, ಏನು ತಿರುಗೇಟನ್ನು ಕೊಡ್ತಾರೆ, ಯಾವ ಸ್ಪಷ್ಟನೆಯನ್ನು ಕೊಡ್ತಾರೆ, ಕಾದು ನೋಡಬೇಕು. ಅದರ ಮೇಲೆ ಮತ್ತೊಂದಷ್ಟು ಬೆಳವಣಿಗೆಗಳು ನಡೆಯೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆಯನ್ನು ಗಮನಿಸ್ತಿದ್ರೆ? ಇಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಗಾಯತ್ರಿ ಅವರನ್ನು ವಿಲನ್ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದರ ಒಳ ಮರ್ಮ ಏನಿರಬಹುದು ಅಂತೇಳಿ ಅನಿಸುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.